ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಇವತ್ತು GST 2.0 ಬಗ್ಗೆ ನೋಡೋಣ. ಇದರಲ್ಲಿ ಏನೇನ್ ರಿಫಾರ್ಮ್ಸ್ ಆಗಿದೆ, ಮತ್ತೆ ಯಾವ್ಯಾವ ಗೂಡ್ಸ್ ಮೇಲೆ ಎಷ್ಟೆಷ್ಟು ಪರ್ಸೆಂಟೇಜ್ ರಿಡ್ಯೂಸ್ ಮಾಡಿದ್ದಾರೆ, ಇದರಿಂದ ಯಾರಿಗೆ ಬೆನಿಫಿಟ್ಸ್ ಆಗ್ತಿದೆ, ಯಾವ್ಯಾವ ಐಟಮ್ ಮೇಲೆ ಕಡಿಮೆ ಆಗ್ತಿದೆ ಎಲ್ಲ ನೋಡೋಣ. ಇದರಲ್ಲಿ ಟೈಮ್ ಲೈನ್ ಅಂದ್ರೆ ನೋಡಿ, GST ಫಸ್ಟ್ ರಿಫಾರ್ಮ್ಸ್ ಮಾಡಿರೋದು 2000 ಅದು ವಾಜಪೇಯಿ ಗೌರ್ಮೆಂಟ್ ಇಂದ ಹೆಡೆಡ್ ಬೈ ದ ಆಸಿಮ್ ದಸ್ ಗುಪ್ತಾ ಇವರಿಂದ ಇದನ್ನ ಹೆಡ್ ಮಾಡಿರ್ತಾರೆ. ಅದಾದ್ಮೇಲೆ 2004 ಕೇಲ್ಕರ್ ಟಾಸ್ಕ್ ಫೋರ್ಸ್ ಇಂದ ಇದನ್ನ ರಿಕಮೆಂಡ್ ಮಾಡ್ತಾರೆ. ಅದಾದ್ಮೇಲೆ 2014 ಮೇನ್ ಇಂಟ್ರೊಡ್ಯೂಸ್ ಮಾಡೋದು ಇಲ್ಲಿ 2014 ಅವಾಗ ಮೋದಿ ಗೌರ್ಮೆಂಟ್ ಬಂದಿರೋದು 2014 ಇದು 122ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದಾದ್ಮೇಲೆ 2016 ಇದನ್ನ ಅಮೆಂಡ್ಮೆಂಟ್ ಬಿಲ್ ಆಕ್ಟ್ ಆಗಿ ಕನ್ಸಿಡರ್ ಮಾಡ್ತಾರೆ. ಬಟ್ ಇದು ಇಂಪ್ಲಿಮೆಂಟ್ ಆಗಿದ್ದು 2017 ಜುಲೈ 1 ಇಂದ 2017 ಇದು ಇಂಪ್ಲಿಮೆಂಟ್ ಆಗಿರೋದು. ಅದಾದ್ಮೇಲೆ ನೆಕ್ಸ್ಟ್ ಇದರಲ್ಲಿ ಫೀಚರ್ಸ್ ಏನೇನ್ ಬರುತ್ತೆ ಅಂದ್ರೆ, ಫಸ್ಟ್ ನೋಡಿ, ಇದು ಡ್ವಲ್ GST ಮಾಡಲ್ ಅಂತ ಹೇಳ್ತೀವಿ ನಾವು. ಇದರಲ್ಲಿ ಸೆಂಟ್ರಲ್ GST ಬರುತ್ತೆ, ಮತ್ತೆ ಸ್ಟೇಟ್ GST ಬರುತ್ತೆ, ಮತ್ತೆ ಇಂಟಿಗ್ರೇಟೆಡ್ GST ಫಾರ್ ಇಂಟರ್ ಸ್ಟೇಟ್ ಟ್ರೇಡ್, ಅಂದ್ರೆ ಎರಡು ರಾಜ್ಯಗಳ ನಡುವೆ ಟ್ರೇಡ್ ಆಗೋದನ್ನ ನಾವು ಇದರಲ್ಲಿ ಕನ್ಸಿಡರ್ ಮಾಡ್ತೀವಿ. GST ಕೌನ್ಸಿಲ್ ಇದು ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಯ್ತಾ. ಮತ್ತೆ ಆರ್ಟಿಕಲ್ 279A ಇದರಲ್ಲಿ ಬರುತ್ತೆ. ಅದಾದ್ಮೇಲೆ ಇದನ್ನ ಯಾರು ಹೆಡ್ ಮಾಡ್ತಾರೆ ಅಂದ್ರೆ ಫೈನಾನ್ಸ್ ಮಿನಿಸ್ಟರ್ ಮತ್ತೆ ಸ್ಟೇಟ್ ಫೈನಾನ್ಸ್ ಮಿನಿಸ್ಟರ್ ಅವರು ಮಾಡ್ತಾರೆ. ಸೊ ಇವಾಗ ನೋಡಿ, GST ನಾವು ಆಸ್ ಆಫ್ ನಾವು ಇವಾಗ ಇರೋದು ನಮ್ಮ ಹತ್ರ 0%, 5%, 12%, 18% ಮತ್ತೆ 28% ನಮ್ಗೆ ಸದ್ಯಕ್ಕೆ ಇವಾಗ ಇರೋದು. ಇದ್ರಲ್ಲಿನೇ ರಿಫಾರ್ಮ್ಸ್ ಮಾಡಿರೋದು. ಏನೇನ್ ರಿಫಾರ್ಮ್ಸ್ ಮಾಡಿದ್ದಾರೆ ಅಂತಂದ್ರೆ ನೋಡಿ, ಇಲ್ಲಿ ನಮ್ಗೆ ನಾವು ಹೇಳಿರೋ ಪ್ರಕಾರ ಮುಂಚೆ ಇರೋದು ನಾವು 5%, 12 ಮತ್ತೆ 18, 28 ಇದೆಲ್ಲ ಫಸ್ಟ್ ಇರೋದು. ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ ಇದನ್ನ ಎರಡು ಸ್ಲ್ಯಾಬ್ ಆಗಿ ಮಾಡಿದ್ದಾರೆ. ಒಂದು 5% ಮತ್ತೆ 28% ಆಗಿ ಮಾಡಿದ್ದಾರೆ. ಅದಾದ್ಮೇಲೆ ಇದರಲ್ಲಿ ಮತ್ತೊಂದು ಆಡ್ ಮಾಡಿದ್ದಾರೆ. ಏನಂದ್ರೆ ಮತ್ತೊಂದು ಪರ್ಸೆಂಟೇಜ್ ಆಡ್ ಮಾಡಿದ್ದಾರೆ. ಅದು 40% ಸ್ಲ್ಯಾಬ್ ಹ್ಯಾಸ್ ಬಿನ್ ಇಂಟ್ರೊಡ್ಯೂಸ್ಡ್ ಫಾರ್ ದ ಸೈನ್ ಅಂಡ್ ಲಕ್ಸುರಿ ಗೂಡ್ಸ್. ಸೊ ಇವಾಗ ನೋಡಿ, ಮುಂಚೆ ಇರೋದನ್ನ ಮತ್ತೆ ಮೂರು ಮಾತ್ರ ಮಾಡಿದ್ದಾರೆ. ಇವಾಗ 5%, 18% ಮತ್ತೆ 40% ಅಷ್ಟೇ ಇರೋದು. ಇದರಲ್ಲಿ ಬಂದ್ಬಿಟ್ಟು ನೋಡ್ಬೋದು 5 ಇಂದ 0 to 5, 18, 40%. ಅದಾದ್ಮೇಲೆ ಮೇಜರ್ ಫೀಚರ್ಸ್ ಏನೇನು ಇದರಲ್ಲಿ ಅಂದ್ರೆ ಯಾವ್ಯಾವ್ದ್ರ ಮೇಲೆ ಕಡಿಮೆ ಆಗ್ತಿದೆ ನೋಡಿ. ಡೈಲಿ ನಾವು ಎಸೆನ್ಷಿಯಲ್ ಯೂಸ್ ಮಾಡ್ತೀವಲ್ಲ, ರೋಟಿ ಚಪಾತಿ ಆಗಿರ್ಬೋದು, ಕೋಲ್ಗೇಟು, ಅದ್ಮೇಲೆ 5% ಆ ಎಲ್ಲ ಐಟಮ್ಸ್ 5% ಅಲ್ಲಿ ಬರುತ್ತೆ. ಅದಾದ್ಮೇಲೆ ಸ್ಟ್ಯಾಂಡರ್ಡ್ ಗೂಡ್ಸ್ ಇದು 18% ಅಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ AC ಆಯ್ತು, ಟಿವಿ ಮತ್ತೆ ಟ್ರ್ಯಾಕ್ಟರ್ಸ್ ಇವೆಲ್ಲ ಸ್ಟ್ಯಾಂಡರ್ಡ್ ಗೂಡ್ಸ್ ಅಲ್ಲಿ ಬರುತ್ತೆ. ಅದಾದ್ಮೇಲೆ ಪ್ರೀಮಿಯಂ ಆರ್ ಲಕ್ಸರಿ ಇದು 40%. ಇದು ಆಲ್ಮೋಸ್ಟ್ ತುಂಬಾ ರೇರ್ ಅಲ್ಲಿ ಇರುತ್ತೆ ಬಿಡಿ. ಇದನ್ನ ತುಂಬಾ ಜಾಸ್ತಿ ಜನರಿಗೆ ಎಫೆಕ್ಟ್ ಆಗಲ್ಲ. ಇದು ಅದನ್ನೇ ಮೇನ್ ಎಫೆಕ್ಟ್ ಆಗೋದು ಇದು ಟೊಬ್ಯಾಕೊ ಮತ್ತೆ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಇರುತ್ತಲ್ಲ, ಅದರಲ್ಲಿ ಇದನ್ನ ಜಾಸ್ತಿ ಇಟ್ಟಿದ್ದಾರೆ. 40% ಮಾಡಿದ್ದಾರೆ. ಆಬ್ವಿಯಸ್ಲಿ ಇದು ಇರ್ಲೇಬೇಕು, ಯಾಕಂದ್ರೆ ಜನ ಅದನ್ನ ಕಡಿಮೆ ಆದ್ರೂ ಸೇವೆ ಮಾಡ್ತಾರೆ. ಅದಾದ್ಮೇಲೆ ನಮ್ ಕರ್ನಾಟಕ ಸ್ಟೇಟ್ ಕಡೆಯಿಂದ ನಾವು ಇದನ್ನ ವೆಲ್ಕಮ್ ಮಾಡ್ತೀವಿ. ಮತ್ತೆ ಇದರಲ್ಲಿ ನಮ್ಗೆ ಮೇನ್ ನೋಡಿ, ಇವಾಗ ಏನಾದ್ರು ಐಟಮ್ ಅದರಲ್ಲಿ ರೆಡ್ಯೂಸ್ ಆಗ್ತಿದೆ ಪರ್ಸೆಂಟೇಜ್ ಅಲ್ಲಿ. ಫಾರ್ ಎಕ್ಸಾಂಪಲ್ ನೀವು ಒಂದು ಕೋಲ್ಗೇಟ್ ತಗೊಂತೀರಾ, ಯಾವುದೋ ಒಂದು ಐಟಮ್ ತಗೊಂತೀರಾ, ಅದರಲ್ಲಿ ಒಂದು ದುಡ್ಡು ಸ್ವಲ್ಪ ಕಡಿಮೆ ಆದ್ರೆ ಆ ಐಟಮ್ಗೆ ಹೋಗಿರೋ ಟ್ಯಾಕ್ಸ್ ಗೌರ್ಮೆಂಟ್ ಹೋಗುತ್ತೆ. ಬಟ್ ಇವಾಗ ಏನಾಗುತ್ತೆ ಅಂದ್ರೆ ಆ ಐಟಮ್ ಅಲ್ಲಿ ಅವರು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಗೌರ್ಮೆಂಟ್ ಆಬ್ವಿಯಸ್ಲಿ ಲಾಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕರ್ನಾಟಕ ಅಂದ್ರೆ 15 to 20 ಸಾವಿರ crore ಲಾಸ್ ಆಗುತ್ತೆ. ಇದರಲ್ಲಿ ಅಂದನ್ನು ಸಿದ್ದರಾಮಯ್ಯ ಹೇಳಿದ್ದಾರೆ, ನಾವು ಜನರಿಗೆ ವೆಲ್ಫೇರ್ಗೆ ನಾವು ಇದನ್ನ ವೆಲ್ಕಮ್ ಮಾಡ್ತೀವಿ, ನಮ್ಗೇನ್ ತೊಂದರೆ ಇಲ್ಲ ಅಂತ. ಬಟ್ ಇದರಲ್ಲಿ ಏನ್ ಮೇನ್ ಡಿಮ್ಯಾಂಡ್ ಮಾಡಿದ್ದಾರೆ ಅಂದ್ರೆ ಕಂಪನ್ಸೇಟ್ ಕೊಡ್ಬೇಕು ಅಂತ. ಅಂದ್ರೆ ಇವಾಗ ಲಾಸ್ ಆಗಿರೋ ದುಡ್ಡನ್ನ ಗೌರ್ಮೆಂಟ್ ಕಡೆ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ಬೇಕು ಅಂತ ಸೆಂಟ್ರಲ್ ಗೌರ್ಮೆಂಟ್ ಅವರು ಹೇಳಿದ್ದಾರೆ. ಎಸ್, ನಾವು ಅದನ್ನ ನಾವು ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಅಪ್ರೂವಲ್ ಆಗಿದೆ ಇದು. ನೆಕ್ಸ್ಟ್ ನೋಡಿ, ಟೈಮ್ಸ್ ಆಫ್ ಇಂಡಿಯಾ ಅಲ್ಲಿ ಒಂದು ಆರ್ಟಿಕಲ್ ನಾನು ಓದಿದ್ದೆ. ಇದರಲ್ಲಿ ಏನಂದ್ರೆ, ವಿಲ್ GST ರೇಟ್ ಕಟ್ ಹೆಲ್ಪ್ ದ ಕೌಂಟರ್ ಟ್ರಂಪ್ಸ್ 50% ಟ್ಯಾರಿಫ್ಸ್. ಅಂದ್ರೆ ಏನು ಟ್ರಂಪ್ 50% ಟ್ಯಾರಿಫ್ ಹಾಕಿದಾರಲ್ಲ, ಅದರಿಂದ ಏನಾದ್ರು ನಮ್ GST ಕಡಿಮೆ ಮಾಡಿದಾರಾ ಅಂತ ಇವ್ರು ಹೇಳಿದ್ದಾರೆ. ಏನಕ್ಕಂತಂದ್ರೆ ಇದು ಕ್ವಶನ್ ಡೆಫಿನೆಟ್ಲಿ ಬರುತ್ತೆ. ಯಾಕಂದ್ರೆ ಇವಾಗ ನಮ್ದು ಇಂಡಿಯಾಲಿ GST ಕಟ್ಸ್ ಆಗಿದೆ, ಎಲ್ಲ ತುಂಬಾ ಆಗಿದೆ ಅಂದ್ರೆ ಅಮೆರಿಕ ಅವರು ಇನ್ವೆಸ್ಟ್ ಮಾಡಕ್ಕೆ ರೆಡಿ ಇರ್ತಾರೆ. ಯಾಕಂದ್ರೆ ಇವಾಗ ಅವ್ರ ಪ್ರಾಡಕ್ಟ್ ನಮ್ಮ ಈಗ ಇಂಡಿಯಾ ಕಡೆ ಬರ್ಬೇಕಂದ್ರೆ ಅವರಿಗೆ ಲಾಭ ಆಗುತ್ತಲ್ಲ, ಯಾಕಂದ್ರೆ ಕಡಿಮೆ ಅಮೌಂಟ್ ಅಲ್ಲಿ ಅವ್ರು ದುಡ್ಡು ಜಾಸ್ತಿ ಕಳ್ಸ್ಕೋಬಹುದು ಅಂತ. ಅದಕ್ಕೆ ಇದನ್ನ ಮೇನ್ ಅಂದ್ರೆ ಇವಾಗ ಟ್ರಂಪ್ ಮೇಲೆ ಪ್ರೆಷರ್ ಆಗುತ್ತೆ, ಅಷ್ಟೊಂದು ಆಗಲ್ಲ. ಫಾರ್ ಬಿಸ್ನೆಸ್ ಮ್ಯಾನ್ ಕಡೆಯಿಂದ ನೋಡಿ, ಸರ್ ನಾವು ಈ ತರ ಅವ್ರ ಕಂಟ್ರಿಲಿ ನಾವು ನಮ್ ಸಾಮಾನು ಕಳಿಸಬಹುದು, ಟಿವಿ ಆಯ್ತು, ಫ್ರಿಜ್ ಆಯ್ತು, ತುಂಬಾ ಕಡಿಮೆ ಇದರಲ್ಲಿ ಮಾಡ್ತಾರೆ ಅಂತ ಅವ್ರ ಕಂಟ್ರಿ ಅವ್ರು ಇದ್ರ ಮೇಲೆ ಹಾಕ್ತಾರೆ. ಅವಾಗ ಇದನ್ನ ಸ್ವಲ್ಪ ಇಂಪ್ರೂವ್ ಆಗಬಹುದು ಅಂತ ಅನ್ಕೊಂತೀನಿ. ನಿಮ್ದು ಒಪಿನಿಯನ್ ಏನಿದೆ ಅಂತ ತಿಳಿಸಿ. ಮತ್ತೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್. ನೆಕ್ಸ್ಟ್ ವಿಡಿಯೋ ಅಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.